ಸ್ವಾಗತ ಬಯಸಿದ್ದಾರೆ. ಮತ್ತೆ ಎಲ್ಲ ನಮ್ಮ ಮಹಿಳಾ ಮಣಿಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ಸ್ವಾಗತವನ್ನು ಸರ್ವರಿಗೂ ಕೂಡ ಬಯಸ್ತಾ ಇದ್ದಾರೆ. ಜೈ ಜೈ ಕರ್ನಾಟಕ ಮಾತೆ. ಅಧ್ಯಕ್ಷರ ಆದೇಶದ ಮೇರೆಗೆ 2 ನಿಮಿಷ ಮಾತಾಡೋದನ್ನ ಕೇಳ್ಕೊಳ್ತಾ ಇದ್ದಾರೆ. ಇತಿಹಾಸದಲ್ಲಿ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಕೆಂಪೇಗೌಡರು ನಮ್ಮ ಕರ್ನಾಟಕಕ್ಕೆ ಸುಪ್ರಸಿದ್ಧ ಒಬ್ಬ ನಾಡಪ್ರಭು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವರು ಒಂದು ವೇಳೆ ಒಕ್ಕಲಿಗ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಒಪ್ಕೊಳ್ಳೋಣ, ಕನಕದಾಸರು ಕುರುಬರ ಸಮಾಜಕ್ಕೆ ಅಂತಾರೆ, ವಾಲ್ಮೀಕಿ ಅವರು ನಾಯಕ ಸಮಾಜಕ್ಕೆ ಸೇರಿರ್ಬೋದು, ಆದರೆ ಅವರ ಸೇವೆ ದೇಶ ಸೇವೆ. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ಇವತ್ತು ಅವರು ಪ್ರಭುವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಂತಹ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕರ್ನಾಟಕದ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿ ಮಾಜಿ ಪ್ರಧಾನಮಂತ್ರಿಯಾಗಿ ಉಳಿದಿರ್ತಕ್ಕಂಥ ಒಬ್ಬ ದೇವೇಗೌಡರನ್ನ ಇವತ್ತು ಅದೇ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಡ ಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಕರ್ನಾಟಕ ಸರ್ಕಾರ ಅವರ ಹೆಸರನ್ನು ಬಿಟ್ಟು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಮಿಕ್ಕ 4 ಕೇಂದ್ರ ಸಚಿವರನ್ನ ಹಾಕಿರ್ತಕ್ಕಂಥದ್ದು, ಇದನ್ನು ನೋಡಿದಾಗ ನಮ್ಗನ್ಸುತ್ತೆ ಈ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದು ಯಾವತ್ತೂ ಕೂಡ ಉಳಿಯಲ್ಲ. ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ, ಯಾರು ಅಸೂಯೆ ರಾಜಕಾರಣ ಮಾಡ್ತಾರೆ, ಅವರು ಅಡ್ರೆಸ್ ಇಲ್ದಂಗೆ ಹೋಗಿರ್ತಕ್ಕಂಥ ಇತಿಹಾಸದ ನಿದರ್ಶನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದ್ರಿಂದ ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪನ್ನ ಈ ರಾಜ್ಯ ಸರ್ಕಾರ ಸರಿ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಪಕ್ಷ ಒತ್ತಾಯ ಮಾಡ್ತಾರೆ. ಎಲ್ಲರೂ ಬರ್ತಾರೆ. ಅಂತಾರಾಷ್ಟ್ರೀಯ ಏನು ಖ್ಯಾತಿಯ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ ಕೆಂಪೇಗೌಡರು ಅವತ್ತಿನೇ ಇವತ್ತು ಬೆಂಗಳೂರು ಇಷ್ಟು ಬೃಹದಾಕಾರ ಬೆಳೆಯೊಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದು ಸುತ್ತ 4 ಗಡಿನ ಅವತ್ತಿಗೆ ನಿರ್ಮಾಣ ಮಾಡಿದ್ರು ಬೆಂಗಳೂರು ನಗರ ಬೆಳೀತದೆ ಅನ್ನೋ ಉದ್ದೇಶಕ್ಕೋಸ್ಕರ. ಇವತ್ತು ಎಲ್ಲ ಜಾತಿ ಜನಾಂಗದವನ್ನ ಸರ್ವರನ್ನು ಒಳಗೊಂಡಂಥ ಯಾವುದಾದ್ರು ನಗರ ಇದ್ದರೆ ಅಂತಾರಾಷ್ಟ್ರೀಯ ಮಟ್ಟದ ಅದು ಬೆಂಗಳೂರು ನಗರ ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಅವತ್ತಿನ ಕಾಲಕ್ಕೆ ಕುಂಬಾರಪೇಟೆ ಇರ್ಬೋದು, ನಗರದ ಪೇಟೆ ಇರ್ಬೋದು, ತಿಗೋಟಪೇಟೆ ಇರ್ಬೋದು, ಎಲ್ಲ ಉಪಟಳನ್ನು ಒಳಗೊಂಡಂತೆ ಎಲ್ಲ ಜನಾಂಗದವ್ರಿಗೂ ಒಳಗೊಂಡಂತೆ ಅದನ್ನು ವ್ಯಾಪಾರದ ಉದ್ದೇಶಕ್ಕೋಸ್ಕರ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಿದಂಥ ಕೆಂಪೇಗೌಡರು ಅವತ್ತಿನ ಕಾಲದಲ್ಲಿ ಬೆಂಗಳೂರು 500ಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡಿದ್ದು ಅಂತ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಇಂಥ ಒಂದು ಇವತ್ತು ಬೆಂಗಳೂರು ಇವತ್ತು ತಮಗೆಲ್ಲ ಗೊತ್ತಿರತಕ್ಕಂಥ ಅಂತಾರಾಷ್ಟ್ರೀಯ ನಗರ ಇವತ್ತು ಬೆಂಗಳೂರು. ಇಡೀ ಪ್ರಪಂಚದಲ್ಲಿ ಇವತ್ತು ಬೆಂಗಳೂರು ಅಂತಂದರೆ ಜನ ಭಾಳ ಇಷ್ಟಪಡ್ತಾರೆ. ಗಾರ್ಡನ್ ಸಿಟಿ ಅಂತ ಕರೀತಾರೆ, ಮತ್ತು ಕ್ಲೀನ್ ಸಿಟಿ ಅಂತ ಕರೀತಾರೆ. ಮತ್ತು ಬೆಂಗಳೂರು ಅಂತಂದರೆ ಬೆಂಗಳೂರು ಜನ ಅಂತಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಬೆಲೆ ಕೊಡ್ತಾರೆ. ಯಾಕೆಂತಂದರೆ ಬೆಂಗಳೂರು ಸೌಹಾರ್ದತೆಯ ಸಂಕೇತ. ಇಂಥ ಒಂದು ನಗರವನ್ನು ನಿರ್ಮಾಣ ಮಾಡುವಂಥ ಕೆಂಪೇಗೌಡರು ನಮ್ಮ ನಡುವೆ ಜನಿಸಿದ್ರು, ನಮ್ಮನ್ನು ಆಳಿದ್ರು ಅನ್ನೋದು ನಿಜಕ್ಕೂ ನಮಗೆ ಭಾಳ ಸಂತೋಷದ ವಿಚಾರ. ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಕೆಂಪೇಗೌಡರ ಜನ್ಮದಿನದ ಆರ್ಥಿಕ ಶುಭಾಶಯವನ್ನು ಹೇಳೋದಕ್ಕೆ ಇಚ್ಛೆ ಮಾಡ್ತಾನೆ.